ನೆಲ್ಲೂರು ಹತ್ತಿರದಲ್ಲಿರುವ ಒಂದು ಅಂದವಾದ ಗ್ರಾಮ ಅದು. ಅಲ್ಲಿ ಸುಬ್ಬಮ್ಮ ಮಾಡುವ ಮೀನ್ ಸಾರು ಅಂದ್ರೆ ಅದನ್ನ ತಿನ್ನಕ್ಕೆ ಎಲ್ಲ ಊರಿನವರು ಕೂಡ ಅಲ್ಲಿಗೆ ಬರ್ತಾ ಇದ್ರು. ಹೀಗಿರುವಾಗ ಸುಬ್ಬಮ್ಮನ ಮನೆಯ ಹೊರಗಡೆ ಒಂದು ಗಾಡಿ ಬಂದು ನಿಂತ್ಕೊಂಡಿತ್ತು. ಆ ಗಾಡಿಯಲ್ಲಿ ಪಟ್ಟಣದಿಂದ ರಮೇಶ್ ಬಂದಿದ್ದ. ಅವನ ಜೊತೆ ಅವನ ಗೆಳೆಯ ಸುರೇಶ್ ಬಂದಿದ್ದ. ಇಬ್ರು ಊಟಕ್ಕೋಸ್ಕರ ಕೂತ್ಕೊಂಡಿದ್ರು. ಆವಾಗ ಸುಬ್ಬಮ್ಮ ಬಿಸಿ ಬಿಸಿಯಾದ ಮೀನ್ ಸಾರು, ಬಿಸಿ ಬಿಸಿ ಅನ್ನ ತಗೊಂಡ್ ಬಂದು ಬಡ್ಸೋದ್ರು. ರಮೇಶ್ ಒಂದು ತುತ್ತನ್ನ ತಿಂದು ಕಣ್ಣನ್ನ ಮುಚ್ಕೊಂಡು, ಲೇ ಸುರೇಶ್, ನಾನು ಎಷ್ಟೋ ಕಡೆ ಮೀನ್ ಸಾರನ್ನ ತಿಂದಿದ್ದೀನಿ ಕಣೋ, ಆದ್ರೆ ಈ ರೀತಿ ಅಮೃತದಂತಹ ಮೀನ್ ಸಾರನ್ನ ನನ್ನ ಜೀವನದಲ್ಲಿ ತಿಂದೇ ಇಲ್ಲ. ಇದರಲ್ಲಿ ಉಪ್ಪು ಹುಳಿ ಖಾರ ತುಂಬಾ ಪರ್ಫೆಕ್ಟ್ ಆಗಿದೆ. ನಾನು ಹೇಳ್ದೆ ಅಲ್ವಾ ಕಣೋ, ಸುಬ್ಬಮ್ಮ ಅವರ ಕೈಯಲ್ಲಿ ಏನೋ ಒಂದು ಮಾಯೆ ಇದೆ ಅಂತ. ಅವರು ಮಾಡಿದ ನೆಲ್ಲೂರು ಮೀನ್ ಸಾರು ತಿನ್ಲಿಕ್ಕೆ ಮದ್ರಾಸಿಂದ ಕೂಡ ಜನರು ಕ್ಯೂ ಕಟ್ಕೊಂಡು ಇಲ್ಲಿ ಬಂದು ನಿಲ್ತಾರೆ ಕಣೋ. ಸುಬ್ಬಮ್ಮ, ಹಾಗಂತ ಜೋರಾಗಿ ಕರೆದು, ಇಲ್ಲಿ ಸ್ವಲ್ಪ ಬರ್ತೀರಾ? ಏನಪ್ಪ, ಮೀನ್ ಸಾರು ಸಾಕಾಗಿಲ್ವಾ? ಇನ್ನೂ ಸ್ವಲ್ಪ ಉಯ್ಬೇಕಾ? ಮುಳ್ಳುಗಳು ಜಾಸ್ತಿ ಇದೆ. ಸಾರಲ್ಲ ಸುಬ್ಬಮ್ಮನವ್ರೆ, ಹೌದು, ಈ ಮೀನ್ ಸಾರಲ್ಲಿ ಉಪ್ಪು ಹುಳಿ ಖಾರ ಅಷ್ಟೇ ತಾನೇ ಹಾಕಿದ್ದೀರಾ, ಬೇರೆ ಇನ್ನೇನ್ ಮಾಡಿಲ್ಲ ಅಲ್ವಾ? ಆದ್ರೆ ಈ ಸಾರು ಮಾತ್ರ ಇಷ್ಟೊಂದು ರುಚಿಯಾಗಿ ಹೇಗೆ ಬರುತ್ತೆ? ನಾನು ಪಟ್ನದಲ್ಲಿ ಇದೇ ರೀತಿ ಒಂದು ಹೋಟೆಲ್ನ ನಡೆಸ್ತಾ ಇದ್ದೀನಿ, ಆದ್ರೆ ಇಂಥ ರುಚಿ ಎಲ್ಲೂ ಬರಲಿಲ್ಲ. ಸುಬ್ಬಮ್ಮ ನಗುತ್ತಾ, ಇಲ್ಲಿ ನೋಡಪ್ಪ, ನಾನು ಈ ಮೀನ್ ಸಾರಲ್ಲಿ ಹೊಸದಾಗಿ ಏನೂ ಹಾಕಿಲ್ಲ. ಉಪ್ಪು ಹುಳಿ ಖಾರ ಅದನ್ನ ಬಿಟ್ರೆ ಏನೂ ಹಾಕಿಲ್ಲ. ಅಂದ್ರೆ ಸ್ವಲ್ಪ ತಾಳ್ಮೆ ಪ್ರೀತಿ ಇದನ್ನೇ ಈ ಸಾರಲ್ಲಿ ಬೆರೆಸಿದ್ದೀನಿ. ಇಲ್ಲ ಸುಬ್ಬಮ್ಮನವರೇ, ನಾನ್ ನಂಬದಿಲ್ಲ. ನೀವು ಮಾಡುವ ಅಡಿಗೆಯಲ್ಲಿ ಏನೋ ಒಂದು ವಿಶೇಷತೆ ಇದೆ. ನಿಮಗೆ ನಾನೊಂದು ಅವಕಾಶ ಕೊಡ್ತೀನಿ. ಪಟ್ಟಣದಲ್ಲಿರುವ ನನ್ನ ಹೋಟೆಲಲ್ಲಿ ನೀವು ಕೂಡ ಬಂದು ಕೆಲಸ ಮಾಡಿ. ನೀವು ಕೆಲಸ ಮಾಡೋದು ಬೇಡ, ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಡಿ. ತಿಂಗಳಿಗೆ ನಿಮಗೆ 2 ಲಕ್ಷ ಸಂಬಳ ಕೊಡ್ತೀನಿ. ಅಯ್ಯೋ, ₹1,00,000? ಬೇಡಪ್ಪ, ನಾನು ಈ ಊರ್ ದಾಟಿ ಎಲ್ಲಿಗೂ ಬರೋದಿಲ್ಲ. ನನ್ನ ಮಣ್ಣಿನ ಹೊಲೆ, ಪಾತ್ರ, ಈ ಗಾಳಿ, ಈ ಊರು ಇದನ್ನೆಲ್ಲ ಬಿಟ್ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲಪ್ಪ. ಸರಿ, ನೀವು ಅಡಿಗೆ ಮಾಡುವ ವಿಧಾನವನ್ನು ನನಗೆ ಹೇಳ್ಕೊಡಿ. ನನ್ನ ಜನರನ್ನ ಇಲ್ಲಿ ಕರೆಸ್ತೀನಿ, ಅವರಿಗೆ ಹೇಳ್ಕೊಡಿ, ಹಣ ಕೊಡ್ತೀನಿ. ಈ ಅಡಿಗೆಯಲ್ಲಿ ರಹಸ್ಯ ಅಂತ ಏನೂ ಇಲ್ಲಪ್ಪ. ಆದರೆ ನೀವು ಪಟ್ಟಣದಲ್ಲಿ ಪಾತ್ರೆಯಲ್ಲಿ ಗ್ಯಾಸಲ್ಲಿ ಅಡಿಗೆ ಮಾಡ್ತೀರಾ, ಅದೇ ನೀವು ಮಾಡುವ ವಿಧಾನ. ಏನ್ ಸುಬ್ಬಮ್ಮನವರೇ, ಆಧುನಿಕವಾಗಿ ನಾವು ಆ ವಿಧಾನದಲ್ಲಿ ಅಡಿಗೆ ಮಾಡ್ತಾ ಇದ್ದೀವಿ ಅಂತ ರುಚಿ ಚೆನ್ನಾಗಿ ಬರ್ತಾ ಇಲ್ವಾ? ಬಿಸಿ ಎಲ್ಲಿಂದ ತಟ್ಟಿದ್ರೆ ಏನು? ಮೀನು ಬೇಯಬೇಕು ಅಷ್ಟೇ ತಾನೇ. ನಾನು ಮಾಡಿ ತೋರಿಸ್ತೀನಿ. ಓಹೋ, ಹಾಗೇನಾ? ಸರಿಯಪ್ಪ, ನಾನು ಹೇಳದ್ನ ಬರ್ಕೊ. ಕೋರೆ ಮೀನಿಗೆ ಎಷ್ಟು ಹುಳಿ, ಎಷ್ಟು ಮಾವಿನಣ್ಣು ಹಾಕಬೇಕು ಅಂತ ಬರ್ಕೊ. ಒಂದು ವಾರದ ನಂತರ ನೆಲ್ಲೂರು ಟೌನಲ್ಲಿ ರಮೇಶ್ ಸುಬ್ಬಮ್ಮನ ಮೀನ್ ಸಾರು ಅನ್ನುವ ಹೆಸರಿನಲ್ಲಿ ಒಂದು ಹೋಟೆಲ್ನ ಶುರು ಮಾಡ್ದ. ಅಡಿಗೆ ಮನೆಯಲ್ಲಿ ರಮೇಶ್ ಜೊತೆ ಅಲ್ಲಿ ಅಡಿಗೆ ಮಾಡುವ ಅಡಿಗೆಯವನಾದ ಮೂರ್ತಿನೂ ಇದ್ದ. ಮೂರ್ತಿ, ಸುಬ್ಬಮ್ಮನವರು ಹೇಳಿದ್ದು ಹೀಗೇನೆ. 1 ಕಿಲೋ ಮೀನಿಗೆ 1.5 ಗ್ರಾಂ ಹುಳಿ, ಖಾರ, 2 ಮಾವಿನಕಾಯಿ. ಅವರು ಹೇಳಿದ ರೀತಿನೇ ಮಾಡಿ. ಇಲ್ಲಿ ಜನ ಗುಂಪುಗಟ್ಟಬೇಕು. ಆದ್ರೆ ಅವರು ಮಣ್ಣಿನ ಪಾತ್ರೆಯಲ್ಲಿ ಒಲೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರಲ್ವಾ? ಆದ್ರೆ ನಮ್ ಜೊತೆ ಅದು ಇಲ್ವಲ್ಲ. ರಮೇಶ್ ನಗುತ್ತಾ, ಕಿಚ್ಚುಮೂರ್ತಿ, ಅದೆಲ್ಲ ಹಳೆ ಕಾಲದ ಮಾತುಗಳು ಕಣೋ. ನಮ್ ಜೊತೆ ಹೇಗೆ ಆಧುನಿಕವಾದ ಒಲೆ ಇದೆ, ಕುಕ್ಕರ್ ಇದೆ, ಇನ್ನು ಫಾಸ್ಟಾಗಿ ಮಾಡಬೇಕಾದ ವಸ್ತುಗಳು ಎಲ್ಲನೂ ಇದೆ. ಅವರು ಹೇಳಿದ್ರು ಅಂತ ನಾವು ಆ ರೀತಿ ಅಡಿಗೆ ಮಾಡೋಕ್ಕಾಗುತ್ತಾ? ನಮ್ಮ ಕಸ್ಟಮರ್ ಬರ್ತಾರೆ, 10 ನಿಮಿಷದಲ್ಲಿ ಅಡಿಗೆ ರೆಡಿ ಆಗಬೇಕು ಅಂತ ಹೇಳ್ತಾರೆ. ಒಲೆಯಲ್ಲಿ ಸಾರು ಕುದಿತಾ ಇರಬೇಕು, ಆ ರೀತಿ ಮಾಡು ನೀನು. ಅಯ್ಯ, ಅವರು ಇನ್ನೊಂದು ಮಾತು ಕೂಡ ಹೇಳಿದ್ರು. ಮೀನ್ ಸಾರೆಲ್ಲ ಇವತ್ತು ಮಾಡಿ ನಾಳೆ ಕೊಟ್ರೇನೆ ಒಳ್ಳೆ ರುಚಿಯಾಗಿರೋದು ಅಂತ. ಆದ್ರೆ ನಾವು ಮಾಡಿದ ತಕ್ಷಣ ಅವರಿಗೆ ಕೊಡ್ತೀವಲ್ಲ, ಅಷ್ಟೊಂದು ರುಚಿಯಾಗಿರುತ್ತಾ? ಅವರು ಹೇಳಿದ್ದು ನಿಜಾನೇ, ಆದ್ರೆ ಅವ್ರು ಹೇಳ್ತಾರೆ ಅಂತ ನಾವು ಹಳೇದ್ನೆಲ್ಲ ಕಸ್ಟಮರಿಗೆ ಕೊಟ್ರೆ ಆಮೇಲೆ ಆರೋಗ್ಯ ಅಧಿಕಾರಿಗಳು ಬಂದು ನಮ್ಮನ್ನ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ನಾವು ಬಿಸಿ ಬಿಸಿ ಫ್ರೆಶ್ ಆಗಿ ಮಾಡ್ಕೊಡೋಣ. ಮೂರ್ತಿ ತಕ್ಷಣ ಒಲೆ ಕತ್ಸಿ ಅದ್ರ ಮೇಲೆ ದೊಡ್ಡ ಪಾತ್ರೆನ ಇಟ್ಟು ತುಂಬಾ ಚೆನ್ನಾಗಿ ಮೀನ್ ಸಾರು ಮಾಡಕ್ಕೆ ಶುರು ಮಾಡ್ದ. ಅರ್ಧ ಗಂಟೆಯಲ್ಲಿ ಮೀನ್ ಸಾರು ತಯಾರಾಯ್ತು. ಅದು ನೋಡಕ್ಕೆ ಕಲರ್ಫುಲ್ ಆಗಿನೂ ಇತ್ತು. ಶಬಾಷ್, ನೋಡ್ಲಿಕ್ಕೆ ಸುಬ್ಬಮ್ಮನವರ ಅಡಿಗೆ ರೀತಿನೇ ಇದೆ. ವಾಸನೆ ಕೂಡ ತುಂಬಾ ಚೆನ್ನಾಗಿದೆ. ಊಟ ಮಾಡಕ್ಕೆ ಸುಮಾರು ಜನ ಬಂದು ಕೂತ್ಕೊಂಡಿದ್ರು. ನೆಲ್ಲೂರು ಮೀನ್ ಸಾರು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಆ ಸಾರನ್ನ ತಿಂದ್ ನೋಡಿ ಒಬ್ಬ ವ್ಯಕ್ತಿ ಈ ರೀತಿ ಹೇಳ್ದ, ಏನಿದು? ಇದಾ ನೆಲ್ಲೂರು ಮೀನ್ ಸಾರು? ಇಲ್ಲ ಇಲ್ಲ, ಇದರಲ್ಲಿ ಹುಳಿ ಖಾರ ಮಾತ್ರ ಇದೆ ಹೊರತು ಈ ಮೀನಿಗೆ ಉಪ್ಪು ಹುಳಿ ಖಾರ ಯಾವುದೂ ಅಂಟ್ಲಿಲ್ಲ. ಏನೋ ಚಪ್ಪೆ ಚಪ್ಪೆ ಇದೆ. ಅಯ್ಯ, ಇವಾಗ್ಲೇ ಫ್ರೆಶ್ ಆಗಿ ಮಾಡಿದ್ದು, ಬಿಸಿ ಬಿಸಿಯಾಗಿ ಇದೆ ಅಲ್ವಯ್ಯ.
ಬಿಸಿಯಾಗಿದ್ರೆ ಮೀನ್ ಸಾರು ಸರಿಯಾಗುತ್ತಾ? ಉಪ್ಪು ಹುಳಿ ಖಾರ ಮೀನಲ್ಲಿ ಚೆನ್ನಾಗಿ ಹಿಡಿದಿರ್ಬೇಕು. ಸುಮ್ನೆ ಮೀನು ಸಾರಲ್ಲಿ ತೇಲ್ತಾ ಇದ್ರೆ ಆ ರುಚಿ ಬಂದ್ಬಿಡುತ್ತಾ? ಇನ್ನೊಂದು ಟೇಬಲ್ ಹತ್ರ ಇನ್ನೊಬ್ಬ ವ್ಯಕ್ತಿ ಜಗಳ ಮಾಡ್ತಾ ಇದ್ದ. ಹೋಟೆಲ್ ನಿರ್ವಾಹಕರು ಎಲ್ಲಿದ್ದಾರೆ? ಕರೀರಿ. ಸುಬ್ಬಮ್ಮನವರ ಮೀನ್ಸಾರು ಅಂತ ಹೇಳಿ ನಮ್ನ ಇಲ್ಲಿ ಕರೆಸಿ ಅವಮಾನ ಮಾಡ್ತಾ ಇದ್ದೀರಾ. ಸುಬ್ಬಮ್ಮನವರು ಮಾಡಿಕೊಡುವಂತಹ ಮೀನ್ಸಾರ್ನ ಇದಕ್ಕೆ ಮುಂಚೆ ನೀವು ತಿಂದಿದ್ದೀರಾ? ಅದರ ರುಚಿ ಏನು? ಅದರ ಮಹಿಮೆ ಏನು? ಈ ಸಾರು ಆ ರೀತಿ ಇದೆಯಾ? ರಮೇಶ್ ತಕ್ಷಣ ಬಂದು, ಅಯ್ಯ, ಏನಾಯ್ತಯ್ಯ? ಅದೇ ವಿಧಾನ, ಅದೇ ಮೀನ್ಸಾರು, ಅದೇ ಉಪ್ಪು ಹುಳಿ ಖಾರ, ಅದೇ ಮೀನು ಅದೇ ಸಾರು ಆಗಿರ್ಬೋದು. ಉಪ್ಪು ಹುಳಿ ಖಾರ ಎಲ್ಲನೂ ಹಾಗೇನೇ ಇರ್ಬೋದು. ಆದ್ರೆ ಕೈ ಬೇರೆ ಅಲ್ವಾ? ಈ ಮೀನ್ಸಾರು ಚೆನ್ನಾಗಿಲ್ಲ, ಇದಕ್ಕೆ ನಾನು ಹಣ ಕೊಡಲ್ಲ. ಬಂದವರು ಎಲ್ರೂ ತೃಪ್ತಿನೇ ಇಲ್ದೆ ಕೋಪದಿಂದ ಹೋದ್ರು. ರಮೇಶ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ದ. ಮೂರ್ತಿ ಹೆದರ್ತಾ ಇದ್ದ. ಮೂರ್ತಿ, ಯಾಕೆ ಮೂರ್ತಿಯವರೇ? ಸಾರು ಚೆನ್ನಾಗಿಲ್ಲ. ನಾವು ಅವ್ರು ಹೇಳಿದಷ್ಟೇ ಅಳತೆನ ಹಾಕಿರೋದು. ಆ ಅಜ್ಜಿ ಏನಾದ್ರೂ ನಮಗೆ ತಪ್ಪಾಗಿ ಹೇಳ್ಕೊಟ್ಬಿಟ್ರ? ನಾವು ಮಾಡಿದ ತಪ್ಪ? ಅಯ್ಯ, ಏನೋ ಅಯ್ಯ, ಅವರು ಹೇಳಿದ ರೀತಿನೇ ಮಾಡಿದ್ದು, ಆದ್ರೆ ಮಹಿಮೆ ಬರಲಿಲ್ಲ. ನಾನು ಇವಾಗ್ಲೇ ಹೋಗ್ತೀನಿ. ಆ ಸುಬ್ಬಮ್ಮನವರು ನನ್ನ ಮರ್ಯಾದೆನ ತೆಗೆದುಬಿಟ್ರು. ಇವಾಗ್ಲೇ ಹೋಗಿ ಅವ್ರ ಜೊತೆ ನಾನು ಜಗಳ ಮಾಡಿ ಬರ್ತೀನಿ. ಸಂಜೆ ಸಮಯ 5 ಗಂಟೆಗೆ ರಮೇಶ್ ಕೋಪದಿಂದ ಸುಬ್ಬಮ್ಮನ ಮನೆಯ ಹತ್ತಿರ ಹೋದ. ಸುಬ್ಬಮ್ಮ ಅವರ ಗುಡಿಸಲಿನ ಮುಂದೆ ಕೂತ್ಕೊಂಡು ಮಣ್ಣಿನ ಮಡಿಕೆಯಲ್ಲಿ ಮೀನ್ಸಾರು ಮಾಡ್ತಾ ಇದ್ರು. ರಮೇಶ್ ಕೋಪದಿಂದ, ಸುಬ್ಬಮ್ಮ, ನೀವು ಎಂತ ಕೆಲಸ ಮಾಡ್ಬಿಟ್ರಿ? ನಿಮ್ಮ ಮಾತನ್ನು ಕೇಳಿ ನೀವು ಮಾಡುವ ರೀತಿ ನಾನು ಕೂಡ ಮೀನ್ಸಾರು ಮಾಡಿದ್ರೆ ಅದು ಚೆನ್ನಾಗಿಯೇ ಬರಲಿಲ್ಲ. ಹೋಟೆಲಿಗೆ ತಿನ್ಲಿಕ್ಕೆ ಬಂದ ಜನರೆಲ್ಲ ನನ್ನ ಮುಖಕ್ಕೆ ನೇರ ಹೇಗೆ ಮಾತಾಡಿದ್ರು ಗೊತ್ತಾ? ನೀವು ನನಗೆ ತಪ್ಪಾಗಿ ಹೇಳ್ಕೊಟ್ಟಿದ್ದೀರಾ. ಸುಬ್ಬಮ್ಮ ತಾಳ್ಮೆಯಿಂದ ಒಲೆಯಲ್ಲಿ ಸೌದೆಗಳನ್ನ ಇಟ್ಟು, ಕೂತ್ಕೊಪ್ಪ, ಸ್ವಲ್ಪ ಸಮಾಧಾನವಾಗಿರು. ಎಲ್ಲಾದ್ರೂ ತಾಯಿ ಮಕ್ಕಳಿಗೆ ವಿಷ ಆಗ್ತಾರ? ನಾನೋಗಿ ನಿನ್ಗೆ ತಪ್ಪಾಗಿ ಹೇಳ್ಕೊಡ್ತೀನ? ಮೊದಲು ನೀನು ಹೇಗೆ ಅಡಿಗೆ ಮಾಡಿದೆ ಅಂತೇಳು. ತಪ್ಪು ಎಲ್ಲಿ ನಡೀತು ಅಂತ ಹೇಳ್ತೀನಿ. ಏನು ಹೇಗೆ ಮಾಡಿದ್ದು ಅಂತ ಹೇಳ್ಬೇಕಾ? ನಾನು ದೊಡ್ಡ ಪಾತ್ರೆಯಲ್ಲಿ ದೊಡ್ಡ ಹೊಲೆಯಲ್ಲಿ 10 ನಿಮಿಷದಲ್ಲಿ ಬಿಸಿ ಬಿಸಿಯಾದ ಮೀನ್ಸಾರನ್ನ ಮಾಡಿ ಮುಗಿಸ್ದೆ. ಸುಬ್ಬಮ್ಮ ಮೆಲ್ಲೆ ನಗುತ್ತಾ, ಅಲ್ಲೇ ಇದೆ ಕಣಪ್ಪ ನಿಜವಾದ ಸಮಸ್ಯೆ. ಮೀನ್ ಸಾರು ಅನ್ನೋದು 10 ನಿಮಿಷದಲ್ಲಿ ಆಗೋದಲ್ಲ, ಅದು ಒಂದು ತಪಸ್ಸು. ಏನು ತಪಸ್ಸ? ಅಡಿಗೆಗೂ ತಪಸ್ಸಿಗೂ ಏನ್ ಸಂಬಂಧ? ನೋಡಪ್ಪ, ನೀನು ದೊಡ್ಡ ತಾಮ್ರದ ಪಾತ್ರೆಯನ್ನು ಇಟ್ಟು ಬೇಗ ಬಿಸಿಯಾಗಬೇಕು ಅಂತ ಬೆಂಕಿ ಇಟ್ಟಿರ್ತೀಯ. ಆದರೆ ತಾಮ್ರದ ಪಾತ್ರೆಯಲ್ಲಿ ಬಿಸಿ ಬೇಗನೆ ತಟ್ಟಿ ಅಡಿಗೆ ಕೂಡ ಬೇಗ ಆಗಿ ಮುಗಿಯುತ್ತೆ. ಆದರೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡೋದು. ಮಣ್ಣಿನ ಪಾತ್ರೆಯಲ್ಲಿ ಬಿಸಿ ಮೆಲ್ಲೆನೆ ತಟ್ಟುತ್ತೆ. ಮೀನ್ಸಾರಲ್ಲಿ ಮೀನು ನಿಧಾನವಾಗಿ ಕುದಿಬೇಕು, ಉಪ್ಪು ಹುಳಿ ಖಾರ ನಿಧಾನವಾಗಿ ಇಳಿಯುತ್ತೆ. ಪಾತ್ರೆ ಸರಿಯಾಗಿಲ್ಲ ಅಂತ ರುಚಿ ಬರಲ್ವಾ? ಹೌದಪ್ಪ, ಹಾಗೇನೆ ಆಗುತ್ತೆ. 2ನೇ ತಪ್ಪು, ನೀನು ಗ್ಯಾಸ್ನ ಉಪಯೋಗ ಮಾಡಿರ್ತೀಯ. ಆದರೆ ಇಲ್ಲಿ ಒಲೆಯಲ್ಲಿ ಮೀನು ನಿಧಾನವಾಗಿ ಬೇಯಬೇಕು. ಅದು ಅಲ್ಲದೆ ಒಲೆಯಲ್ಲಿ ನಿಧಾನವಾಗಿ ಕುದಿತಾ ಕುದಿತಾ ಮೀನು ಉಪ್ಪು ಹುಳಿ ಖಾರನ ಹೀರ್ಕೊಳ್ಳುತ್ತೆ. ಆದ್ರೆ ನೀನು ಗ್ಯಾಸಲ್ಲಿ 10 ನಿಮಿಷದಲ್ಲಿ ಸಾರನ್ನ ಮಾಡಿ ಮುಗಿಸ್ದೆ. 10 ನಿಮಿಷದಲ್ಲಿ ಮೀನು ಬೆಂದಿರ್ಬೋದು, ಆದ್ರೆ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಇಳಿದಿರುತ್ತಪ್ಪ. ಆದ್ರೆ ನಾನು ಮಸಾಲ ಅಷ್ಟೊಂದು ಹಾಕಿದ್ದೆ. ನೀನು ಮಸಾಲೆ ಎಲ್ಲ ಹಾಕಿರ್ಬೋದು, ಆದ್ರೂ 3ನೇ ತಪ್ಪು ಏನಂದ್ರೆ ನಲ್ಲೂರು ಮೀನ್ಸಾರು ಅಂದ್ರೆ ಇವತ್ತು ಅಡಿಗೆ ಮಾಡಿ ಇವತ್ತೇ ಕೊಡೋದಲ್ಲಪ್ಪ. ನೀನು ಇವಾಗ್ಲೇ ಅಡಿಗೆ ಮಾಡಿ ಇವಾಗ್ಲೇ ಕೊಟ್ಬಿಟ್ಟೆ. ಆದ್ರೆ ಇವತ್ತು ಅಡಿಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆನೆ ಕೊಡ್ಬೇಕು. ಇವತ್ತು ಸಾರು ಮಾಡಿ ನಾಳೆ ಬೆಳಿಗ್ಗೆ ಕೊಟ್ರೆ ಮಸಾಲ ಚೆನ್ನಾಗಿ ಮೀನಲ್ಲಿ ಹಿಡ್ದಿರುತ್ತೆ, ಮುಳ್ಳುಗಳು ಮೃದುವಾಗಿರುತ್ತೆ. ಅದು ಅಲ್ಲದೆ ಮೀನು ಕೂಡ ಗಟ್ಟಿಯಾಗುತ್ತೆ, ತಿನ್ಲಿಕ್ಕೆ ಅಷ್ಟೊಂದು ರುಚಿಯಾಗಿ ಅಮೃತದಂತಿರುತ್ತೆ. ಆದ್ರೆ ನೀನು ಆ ಮೀನ್ ಸಾರಿಗೆ ಅವಕಾಶನೇ ಕೊಡ್ಲಿಲ್ವಲ್ಲ. ರಾತ್ರಿಡೀ ಇಟ್ಟು ಕೊಡ್ಬೇಕಾ? ಅದು ಹಾಳಾಗಲ್ವಾ? ಇಲ್ಲಪ್ಪ, ಅಷ್ಟು ಬೇಗ ಮೀನ್ಸಾರು ಹಾಳಾಗಲ್ಲ. ಯಾಕೆ ಅಂದ್ರೆ ಇದರಲ್ಲಿ ಹುಳಿ ಉಪ್ಪು ಹಾಕಿದೀವಿ. ಅದು ಮೀನ್ಸಾರು ಹಾಳಾಗದಂಗೆ ನೋಡ್ಕೊಳ್ಳುತ್ತೆ. ಅದು ಅಲ್ಲದೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದಾಗ ಮಣ್ಣಿನ ಪಾತ್ರೆ ತಂಪನ್ನು ಕೊಡುತ್ತೆ. ನೀನು ಅವಸರ ಪಟ್ಬಿಟ್ಟೆ, ಕಾಯ್ಲಿಲ್ಲ. ಮೀನ್ಸಾರಿನ ರುಚಿಯನ್ನು ಕೊಂದಾಕ್ಬಿಟ್ಟೆ. ರಮೇಶ್ ತಲೆಬಗ್ಗಿ, ಅಂದ್ರೆ ನನ್ನ ತೊಂದರೆಯಿಂದನೇ ಎಲ್ಲ ನಡೆದಿದ್ದ? ಹೌದು, ಪ್ರಕೃತಿಗೆ ಅಂತ ಒಂದು ಸಮಯ ಇರುತ್ತೆ. ಗರ್ಭಿಣಿ 9 ತಿಂಗಳು ಕಾದ್ರೆ ಮಾತ್ರ ಮಗು ಬರೋದು. ತೇ ದಿನದಲ್ಲಿ ಬೇಕು ಅಂದ್ರೆ ಆಗುತ್ತಾ? ಆಗಲ್ವಲ್ಲ. ಮೀನ್ಸಾರಿಗೆ ಕೂಡ ಹಾಗೇನೆ. ಒಂದಿನ ಮೀನ್ಸಾರ್ನ ಇಟ್ಟು ಮಾರನೇ ದಿನ ತಿಂದ್ರೇನೆ ಅದರ ರುಚಿ ಸಿಗೋದು. ರಮೇಶ್ಗೆ ಆವಾಗ್ಲೇ ಬುದ್ಧಿ ಬಂತು. ರಮೇಶ್ ಮರುದಿನ ಮೂರ್ತಿಯ ಹತ್ತಿರ ಹೇಳಿ ಹೋಟೆಲ್ ಹಿಂದ್ಗಡೆ ಇರುವ ಜಾಗದಲ್ಲಿ ಒಂದು ಒಲೆಗೆ ಏರ್ಪಾಡು ಮಾಡಕ್ಕೆ ಹೇಳ್ದ. ಹಾಗೇನೆ ಮಣ್ಣಿನ ಪಾತ್ರೆನ ತಗೊಂಡ್ ಬಂದ.
ಮೂರ್ತಿಯವರೇ, ಇವತ್ತು ಹೊಸದಾಗಿ ಅಡಿಗೆ ಮಾಡ್ತಾ ಇದ್ದೀವಿ. ಇಲ್ಲ ಇಲ್ಲ, ಹಳೆ ಕಾಲದ ರೀತಿ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೀವಿ. ಗ್ಯಾಸ್ನ ಆಫ್ ಮಾಡಿ. ಹೊಗೆ ಬರ್ತಾ ಇದೆ ಅಯ್ಯ, ಬಂದವರಿಗೆ ತೊಂದರೆ ಆಗ್ಬೋದಲ್ವಾ? ಹೊಗೆನೆ ನಮಗಿವತ್ತು ಬಂಡವಾಳವನ್ನು ಕೊಡುವುದು. ಇವತ್ತು ಯಾರಾದ್ರೂ ಮೀನ್ ಸಾರು ಬೇಕು ಅಂತ ಹೇಳಿದ್ರೆ ನಾಳೆ ಬನ್ನಿ, ನಾಳೆನೆ ನಿಮಗೆ ರುಚಿಕರವಾದ ಮೀನ್ ಸಿಗೋದು ಅಂತ ಎಲ್ಲರಿಗೂ ಹೇಳ್ಬಿಡು. ಮೂರ್ತಿ ಹಾಗೂ ರಮೇಶ್ ಇಬ್ರು ಸೇರಿ ಆ ಮಣ್ಣಿನ ಪಾತ್ರೆಯಲ್ಲಿ ಮೀನುಗಳನ್ನ ಹಾಕಿ, ಹುಳಿ ಹಾಕಿ, ಹಾಗೇನೆ ಮಾವಿನಕಾಯಿ ಹಾಕಿ ಕಡಿಮೆ ಬೆಂಕಿನ ಇಟ್ಟು 1 ಗಂಟೆ ಸಾರನ್ನ ಕುದಿಸಿದ್ರು. ಅಷ್ಟೇ, ಆ ಪರಿಮಳ ಅಲ್ಲೆಲ್ಲ ಹರಡ್ತು. ಅಯ್ಯ, ವಾಸನೆ ಅದ್ಭುತವಾಗಿ ಬರ್ತಾ ಇದೆ. ಇವಾಗ ಇಳಿಸ್ಬಿಡೋದಾ? ಸರಿ ಸರಿ, ಒಲೆಯಿಂದ ಕೆಳಗೆ ಇಳಿಸಿಡು. ಆದ್ರೆ ಯಾರೂ ಕೂಡ ಇದರ ರುಚಿ ನೋಡ್ಲೇಬಾರ್ದು. ಯಾರಾದ್ರೂ ಅಪ್ಪಿತಪ್ಪಿ ಇದ್ರೊಳಗೆ ಕೈ ಹಾಕಿದ್ರೆ ಕೈ ಕಡ್ದಾಕ್ಬಿಡ್ತೀನಿ. ಇದು ಚೆನ್ನಾಗಿ ನಿದ್ರೆ ಮಾಡ್ಲಿ. ಮರುದಿನ ಮಧ್ಯಾಹ್ನದ ಸಮಯ. ನಿನ್ನೆ ಬೈಕೊಂಡ್ ಹೋದವರು ಎಲ್ರು ಕೂಡ ವಾಪಸ್ ಅವನ ಹೋಟೆಲ್ಗೆನೆ ಬಂದಿದ್ರು. ಆವಾಗ ರಮೇಶ್ ಅವನ ಕೈಯಾರಿ ಎಲ್ರಿಗೂ ಬಡಿಸ್ತಾ. ಏನ್ ರಮೇಶ್ ಅವರೇ, ಇವತ್ತು ಕೂಡ ಹುಳಿ ನೀರೇನಾ? ಇಲ್ಲ ಅಯ್ಯ, ಇವತ್ತು ನಿಮ್ಮ ಊಟದಲ್ಲಿ ಇರುವುದು ಅಮೃತ. ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ನಾನು ಅಂಗಡಿನ ಮುಚ್ಚಾಕ್ಬಿಡ್ತೀನಿ. ಅವನು ಒಂದೊತ್ತು ಅನ್ನನ ಬಾಯಲ್ಲಿ ಇಟ್ಕೊಂಡ. ಅಷ್ಟೇ, ಆ ಕ್ಷಣ ಅವನ ಮುಖದಲ್ಲಿದ್ದ ಅನುಮಾನ ಎಲ್ಲಾನು ಹೋಯ್ತು. ಅದಕ್ಕೆ ಬದಲು ಅವನ ಮುಖದಲ್ಲಿ ಸಂತೋಷ ಬಂತು. ಆಹಾ ರಮೇಶ್ ಅವರೇ, ಇದೇನು ಮೀನ್ ಸಾರು ಅಮೃತದಂಗೆ ಇದೆ. ಮೀನ್ನ ಬಾಯಲ್ಲಿ ಇಟ್ಟ ತಕ್ಷಣ ಉಪ್ಪು, ಹುಳಿ, ಖಾರ ಎಲ್ಲನೂ ನಾಲಿಗೆಗೆ ತಟ್ತಾ ಇದೆ. ನಾಲಿಗೆ ಸತ್ತೋಗಿದ್ದು ಇವಾಗ ಬದುಕ್ಬಿಡ್ತು ಅಲ್ವಾ? ನೆಲ್ಲೂರು ಮೀನ್ ಸಾರು ಅಂದ್ರೆ. ರಮೇಶ್ ನಗುತ್ತಾ, ಇದು ನನ್ನ ಕೈಯಲ್ಲಿ ಏನೋ ಅದ್ಭುತವಲ್ಲ. ನನ್ನ ಅಹಂಕಾರವನ್ನು ದೂರ ಇಟ್ಟು ಮಣ್ಣಿನ ಪಾತ್ರೆಯಲ್ಲಿ ಒಲೆ ಮೇಲೆ ಅಡಿಗೆ ಮಾಡಿದೆ. ನಿನ್ನೆ ಮಾಡಿದ ಸಾರು ಇವತ್ತು ಬಡಿಸ್ತಾ ಇದ್ದೀನಿ ನೋಡಿ. ಈ ರುಚಿಗೋಸ್ಕರ ನಾನು ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ನಾಳೆಯಿಂದ ನಾನು ಇಲ್ಲಿಗೆ ಬರೋದು. ರಮೇಶ್ ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಮನಸ್ಸಿನೊಳಗಡೆ ಸುಬ್ಬಮ್ಮನಿಗೆ ಅವನು ಧನ್ಯವಾದ ತಿಳಿಸ್ತಾ. ಆ ದಿನದಿಂದ ರಮೇಶ್ ಹೋಟೆಲಲ್ಲಿ ವ್ಯಾಪಾರ ತುಂಬಾ ಜೋರಾಗಿ ನಡೀತಾ ಇತ್ತು. ಅವನು ಯಾವಾಗ್ಲೂ ಅಡ್ಡದಾರಿ ಹುಡುಕ್ಲೇ ಇಲ್ಲ. ಸಂಜೆ ಸಮಯ ಮೀನ್ ಸಾರು ಮಾಡಿ ಮರುದಿನ ಎಲ್ರಿಗೂ ಅದನ್ನ ಬಡಿಸ್ತಾ ಇದ್ದ. ಆಧುನಿಕ ಅನ್ನುವ ಹೆಸರಿನಿಂದ ಸಂಪ್ರದಾಯನ ಮರಿಬಾರ್ದು. ಕೆಲವು ವಿಷಯಗಳು ಸಂಪ್ರದಾಯ ಪ್ರಕಾರ ಮಾಡಿದ್ರೇನೆ ಸರಿ ಅಂತ ಅವನಿಗೆ ಗೊತ್ತಾಯಿತು. ಸುಬ್ಬಮ್ಮ ಹೇಳಿಕೊಟ್ಟ ರಹಸ್ಯ ಅವನ ಜೀವನವನ್ನೇ ಬದಲಾಯಿಸಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಎಲ್ಲ ವಿಷಯದಲ್ಲೂ ತಾಳ್ಮೆ ತುಂಬಾನೇ ಮುಖ್ಯ. ಅದರಲ್ಲೂ ಅಡಿಗೆ ಮಾಡುವಾಗ ತಾಳ್ಮೆ ಖಂಡಿತ ಇರಬೇಕು. ತಾಳ್ಮೆಯಿಂದ ಜೊತೆಗೆ ಸ್ವಲ್ಪ ಪ್ರೀತಿಯಿಂದ ನೀವು ಗಂಜಿನೇ ಮಾಡಿಕೊಟ್ರು ಸರಿ, ಅದನ್ನ ಕುಡಿಯೋರು ಆಹಾಹಾ ಅಮೃತದ ತರ ಇದೆ ಅಂತ ಹೇಳ್ತಾರೆ. ರಾಮಾಪುರ ಅನ್ನುವ ಊರಿನಲ್ಲಿ ಆ ದಿನ ಮಧ್ಯಾಹ್ನದ ಸಮಯ ಬಿಸಿಲು ಜಾಸ್ತಿ ಇತ್ತು. ಆದ್ರಿಂದ ಎಲ್ರೂ ಬಿಸಿಲಿಗೆ ಹೆದರಿ ಮನೆಯೊಳಗಡೆ ಹೋಗಿ ಕೂತ್ಕೊಂಡಿದ್ರು. ಆದ್ರೆ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಆ ಊರಿನ ಒಳಗಡೆ ಒಂದು ಕುದುರೆ ಗಾಡಿ ಮೇಲೆ ಬರ್ತಾ ಇತ್ತು. ಆ ಕುದುರೆ ಗಾಡಿಗೆ ಕಟ್ಟಾಕಿರುವ ಕುದುರೆಗಳು ಕೂಡ ನೋಡಕ್ಕೆ ಪಟ್ಟಣದ ಕುದುರೆಗಳ ತರಾನೇ ಇತ್ತು. ಆವಾಗ ದಾಸು ಅನ್ನುವ ಒಬ್ಬ ತಕ್ಷಣ ಆ ಗಾಡಿ ಹತ್ರ ಓಡ್ಕೊಂಡು ಬಂದು, ಯಾರಯ್ಯ ನೀವು? ಈ ಊರಲ್ಲಿ ಹೊಸದಾಗಿ ಕಾಣಿಸ್ತಾ ಇದ್ದೀರಾ? ನಿಮ್ಮ ವಾಹನ, ನಿಮ್ಮ ಬಟ್ಟೆ ಎಲ್ಲ ನೋಡಿದ್ರೆ ರಾಜರ ಕಾವಲುಗಾರನಾ? ಹೌದು, ನಾನು ಈ ಊರಿಗೆ ಸ್ವಂತದವನೇ. ಅಂದ್ರೆ ಈ ಊರಲ್ಲಿ ಹುಟ್ಟಿ ಬೆಳೆದ ಮಗ. ಈ ಮಣ್ಣಿನಲ್ಲಿ ನನ್ನ ವಾಸನೆ ಇದೆ. ದಾಸು ಆಶ್ಚರ್ಯದಿಂದ, ಯಾರ್ ನೀವು? ನಿಮ್ಮನ್ನ ನೋಡಿದ್ರೆ ಆಶ್ಚರ್ಯವಾಗಿದೆ. ಈ ಊರಲ್ಲಿ ಹುಟ್ಟಿದವರು ಎಲ್ಲರನ್ನೂ ನನಗೆ ಗೊತ್ತಿದೆ. ಹೆಸರು ಬಾಬುರಾವ್, ಸುಬ್ಬರಾವ್ನ ತಮ್ಮ ನಾನು. ಅದನ್ನು ಕೇಳಿದ ತಕ್ಷಣ, ಸುಬ್ಬರಾವ್ನ ತಮ್ಮನ? ಅವನು ಚಿಕ್ಕ ವಯಸ್ಸಲ್ಲೇ ಈ ಊರಲ್ಲಿ ಕಳ್ಳತನ ಮಾಡಿ ಚಿನ್ನವನ್ನೆಲ್ಲ ಎತ್ಕೊಂಡೋಗಿದ್ದು ಅಂತೇಳಿದು ಅದು ನೀನೇನಾ? ಹಾಗಂತ ಅನ್ಕೊಂಡ. ಆವಾಗ ಬಾಬುರಾವ್ ಗಂಭೀರದಿಂದ, ನನ್ನ ಅಣ್ಣನ ಮನೆ ಎಲ್ಲಿದೆ? ತೋರಿಸಿಕೊಡಿ. 30 ವರ್ಷಗಳ ನಂತರ ಬರ್ತಾ ಇದ್ದೀನಿ. ದಾಸು ಬಾಬುರಾವ್ನ ಸುಬ್ಬಯ್ಯನ ಮನೆಗೆ ಕರ್ಕೊಂಡು ಹೋದ. ಆದ್ರೆ ಸುಬ್ಬಯ್ಯನಿಂದ ಬಾಬುರಾವ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ಯಾರಯ್ಯ ನೀವು? ದಾರಿ ತಪ್ಪಿ ಬಂದಿದ್ದೀರಾ? ಅಣ್ಣ, ನಾನೇ ನಿನ್ ತಮ್ಮ ಬಾಬುರಾವ್. ನಾನ್ ನಿನ್ನ ಎದುರಿಗೆ ಬಂದು ನಿಂತರೂ ನನ್ನನ್ನು ಕಂಡುಹಿಡಿಯಲು ಸಾಧ್ಯವಾಗ್ಲಿಲ್ವಾ? ಸುಬ್ಬಯ್ಯ ಆಶ್ಚರ್ಯಪಟ್ಟ. 30 ವರ್ಷಗಳ ಹಿಂದೆ ಮನೆಯಿಂದ ಹೊರಗಡೆ ಹೋದ ತಮ್ಮ ಹೀಗೆ ರಾಜನಾಗಿ ವಾಪಸ್ ಬರ್ತಾನೆ ಅಂತ ಅವನು ಅನ್ಕೊಂಡಿರ್ಲಿಲ್ಲ. ಲೇ, ಇಷ್ಟು ದಿನ ಎಲ್ಲ ಹೋಗಿದ್ದೆ? ನೀನ್ ಬದುಕಿದೀಯಾ ಅಂತ ನಮ್ಗೆ ನಂಬಿಕೆ ಇರಲಿಲ್ಲ. ನಿನ್ನ ಅತ್ತಿಗೆ ನೀನ್ ಯಾವಾಗ ಬರ್ತೀಯಾ ಅಂತ ಅಂಗಳದಲ್ಲೇ ನಿಂತು ನಿನಗೋಸ್ಕರ ಕಾಯ್ತಾ ಇದ್ಲು. ಅಣ್ಣ, ಅದು ಒಂದು ದೊಡ್ಡ ಕತೆ ಅಣ್ಣ. ಹಸಿವು ಜಾಸ್ತಿಯಾಗಿ ಎಲ್ಲಿಗೋಗೋದು ಅಂತ ಗೊತ್ತಿಲ್ಲದೆ ಒಂದು ಟ್ರೈನ್ ಹತ್ಬಿಟ್ಟೆ. ಆ ಟ್ರೈನು ನೇರವಾಗಿ ದುಬೈಗೆ ಹೋಯ್ತು. ಅಲ್ಲಿಂದ ಹಸಿವಿನಿಂದ ನಾನು ಊಟ ಯಾರು ಕೊಡ್ತಾರೆ ಅಂತ ಎಲ್ಲೆಲ್ಲಿ ಸುತ್ತಾಡ್ದೆ ಗೊತ್ತಾ? ಆ ನಂತರ ಒಬ್ರು ಗುಜರಾತಿ ಸೇಟು ಮನೆಗೆ ಹೋದೆ. ಅವರು ಅವ್ರ ಮಗನ ಹಾಗೆ ನನ್ನ ನೋಡ್ಕೊಂಡ್ರು. ಪಾರ್ವತಿ ಅನುಮಾನದಿಂದ, ಚಿಕ್ಕಪ್ಪ, ಅವರು ಆಸ್ತಿನ ಫಿಲಮ್ ಅಲ್ಲಿ ತೋರಿಸುವ ಹಾಗೆ ನಿಮ್ಮ ಹೆಸರಲ್ಲಿ ಏನಾದ್ರೂ ಬರೆದಿಟ್ಟಿದಾರಾ?
ರುದ್ರ ಅಣ್ಣ, ನಿಮ್ಮ ಮಗಳು ಎಷ್ಟು ಬುದ್ಧಿವಂತಿಕೆಯಿಂದ ಕೇಳ್ತಾ ಇದ್ದಾಳೆ ಅಂತ. ಅವಳು ನನ್ನ ಹಾಗೇನೆ. ಹೌದು, ನಿಜಾನೇ. ಆ ಸೇಟು ಅವ್ರ ಮನೆಯಲ್ಲೇ ನನ್ನನ್ನು ಬೆಳೆಸಿ ಅವರ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ನನ್ನ ಹೆಸರಲ್ಲೇ ಬರೆದಿಟ್ಟಿದ್ದಾರೆ. ನನ್ನ ಶ್ರೀಮಂತಿಕೆಯನ್ನು ನೋಡಿ ಆ ಊರಲ್ಲಿರುವ ದೊಡ್ಡ ದೊಡ್ಡ ಮನುಷ್ಯರು ನನಗೆ ಗೌರವ ಕೊಡ್ತಾರೆ. ನನ್ನ ನೋಡಿದ್ರೆ ದೊಡ್ಡ ದೊಡ್ಡ ಆಫೀಸರ್ ಎಲ್ಲ ಎದ್ದು ನಿಲ್ತಾರೆ. ಗವರ್ನರ್ ಕೂಡ ನನ್ನ ಸಲಹೆನ ತಗೊಂಡಿದ್ದಾರೆ. ಸುಬ್ಬಯ್ಯ ಸಂತೋಷದಿಂದ ಹಾ ನನ್ನ ತಮ್ಮ ಕೋಟ್ಯಾಧಿಪತಿ ಆಗಿದ್ದಾನೆ ಅಂತ ಹೇಳಿದ್ರು. ಅಣ್ಣ, ನಾನು ಶ್ರೀಮಂತಿಕೆಯಿಂದನೇ ಇದ್ದೀನಿ. ಈ ಹಣವನ್ನೆಲ್ಲ ನೋಡಿ ನೋಡಿ ನನಗೆ ಸಾಕು ಸಾಕು ಅಂತ ಆಗ್ಬಿಡ್ತು. ಅದರಿಂದನೇ ನಾನು ಹುಟ್ಟಿದ ಈ ಭೂಮಿಯಲ್ಲಿ ನನ್ನ ಕಾಲ ಕಳೆಯೋಣ ಅಂತ ಬಂದಿದ್ದೀನಿ. ಇನ್ಮುಂದೆ ನನ್ನ ಆಸ್ತಿಯೆಲ್ಲ ನಿಮಗೇನೆ. ಅದನ್ನು ಕೇಳಿ ಸುಬ್ಬಯ್ಯನ ಮನಸ್ಸು ಕರಗಿ ಹೋಯ್ತು. ಆದ್ರೆ ಪಾರ್ವತಿಗೆ ಮಾತ್ರ ಏನೋ ಒಂದು ಅನುಮಾನ ಇತ್ತು. ಹೀಗಿರುವಾಗ ದಾಸು ಊರಿನೊಳಗಡೆ ಹೋಗಿ ಬಾಬುರಾವ್ ಬಂದಿದ್ದು ಅವನ ಆಸ್ತಿ ಪಾಸ್ತಿ ಎಲ್ಲಾನು ಡಂಗೋರ ಹಾಕಿ ಹೇಳ್ದ. ಹೇಳ್ರಪ್ಪೋ ಕೇಳಿ, ನಮ್ಮ ಸುಬ್ಬಯ್ಯ ಅವರ ತಮ್ಮ ಮುಂಬೈ ಭಾಷಾ ಬಾಬುಗಾರ್ರವರು ನಮ್ಮ ಊರಿಗೆ ಬಂದಿದ್ದಾರೆ. ಊರಿನವರು ಎಲ್ರೂ ಕೂಡ ಬಾಬುರಾವ್ನ ನೋಡೋದಕ್ಕೋಸ್ಕರ ಸುಬ್ಬಯ್ಯನ ಮನೆಗೆ ಬಂದ್ರು. ಆವಾಗ ಬಾಬುರಾವ್ ಮುಂಬೈ ಕಥೆನ ಹೇಳಕ್ಕೆ ಶುರು ಮಾಡ್ದ. ಒಂದು ಸಲ ನಾನು ಹಡಗಲ್ಲಿ ಅರೇಬಿಯಾ ಸಮುದ್ರಕ್ಕೆ ಹೋಗುವಾಗ ಒಂದು ದೊಡ್ಡ ತಿಮಿಂಗಿಲ ನನ್ನ ಹಡಗಿನ ಮುಂದೆ ಬಂದು ಬಾಯಿಯನ್ನು ತೆರೆಯಿತು. ಆವಾಗ ಅದನ್ನು ನೋಡಿ ನನಗೆ ಕೋಪ ಬಂದು ಅದರ ತಲೆಗೆ ಒಂದು ಪೆಟ್ಟನ್ನು ಹೊಡೆದೆ. ಅದು ನನ್ನನ್ನು ನೋಡಿ ಹೆದರಿ ನಾನು ಮಾಡಿದ್ದು ತಪ್ಪು ಅಂತ ಕ್ಷಮೆ ಕೇಳಿ ಹೋದ ರೀತಿ ಇತ್ತು. ಅದರ ಬಾಯಿಯನ್ನು ನೋಡಿದ್ರೆ ಅದರ ಬಾಯಲ್ಲಿರುವುದೆಲ್ಲ ವಜ್ರನೇ. ಊರಿನವರು ಎಲ್ರೂ ಆಹಾ ಓಹೋ ಹೌದಾ ಅಂತ ಆಶ್ಚರ್ಯಪಟ್ರು. ಆದ್ರೆ ಪಾರ್ವತಿ ಮಾತ್ರ ಕೋಲ್ ತಗೊಂಡು ತಿಮಿಂಗಿಲನ ಹೊಡೆದ್ರ ಅಂತ ಹೇಳಿ ನಗಾಡ್ತಾ ಇದ್ಲು. ಹಾಗೆ ಎಲ್ರೂ ಮಾತಾಡ್ತಾ ಇದ್ದಾಗ ಆ ಊರಿನ ದೇವಸ್ಥಾನದ ಪೂಜಾರಿ ಅಲ್ಲಿಗೆ ಬಂದ್ರು. ಅವರು ಅಲ್ಲಿಗೆ ಬಂದಿದ್ದಕ್ಕೆ ಒಂದು ಮುಖ್ಯವಾದ ಕಾರಣನೂ ಇತ್ತು. ಬಾಬು ಅವರೇ, ನಿಮ್ಮ ಸಾಹಸ ಅಮೋಘವಾದದ್ದು. ನೀವು ಸಾಧಾರಣವಾದವರಲ್ಲ. ನೀವು ದೈವದ ಮಗ. ನಿಮ್ಮನ್ನು ನೋಡಿದ್ರೆ ಸೂರ್ಯನೇ ತಲೆ ತಗ್ಗಿಸುತ್ತಾನೆ. ಬಾಬುರಾವ್ ಹೆಮ್ಮೆಯಿಂದ ಪೂಜಾರಿಗೆ ನಮಸ್ಕಾರ ಅಂತ ಹೇಳ್ದ. ಸುಬ್ಬಯ್ಯ ಅವರೇ, ನಮ್ಮ ಪಾರ್ವತಿಗೆ ಮದುವೆ ವಯಸ್ಸು ಬಂದಿದೆ. ಈ ಬಾಬು ಅವರ ಮಾತಿನಂತೆ ಪಕ್ಕದ ಊರಿ ಜಮೀನ್ದಾರರ ಮಗನಿಗೆ ನಿಮ್ಮ ಮಗಳನ್ನ ಕೊಟ್ಟು ರೆಡ್ಡಿ ಅವರ ಮಗನ ಜೊತೆ ಮದುವೆ ನಿಶ್ಚಿತಾರ್ಥವನ್ನು ಮಾಡೋಣ. ಆ ಸಂಬಂಧ ಸರಿ ಅಂತ ಆದ್ರೆ ನಮ್ಮ ಊರಿನ ಕೀರ್ತಿ ಕೂಡ ದೊಡ್ಡದಾಗುತ್ತೆ. ಅದು ಮಾತ್ರ ಅಲ್ಲ, ನನ್ನ ವೇತನ ಕೂಡ ಅಧಿಕವಾಗುತ್ತೆ. ಅದು ನಮ್ಮ ಸ್ಥಾನಕ್ಕೆ ತಕ್ಕ ಸಂಬಂಧವಲ್ಲ. ಇವಾಗ ಹಾಗೆ ಅಲ್ಲ, ನಮ್ಮ ಕೈಯಲ್ಲಿ ಬೊಂಬಾಯಿಂದ ಬಂದ ಬ್ರಹ್ಮಾಸ್ತ್ರವೇ ಇದೆ. ಆವಾಗ ಪೂಜಾರಿ ಬಾಬುರಾವ್ ಹತ್ರ ಆ ವಿಷಯನ ಹೇಳಿದ್ರು. ಅದನ್ನು ಕೇಳಿದಾಗ ಬಾಬುರಾವ್ ತುಂಬಾನೇ ಸಂತೋಷಪಟ್ಟ. ತನ್ನ ಅಣ್ಣನ ಮಗಳಿಗೆ ಈ ರೀತಿ ಮದುವೆ ಮಾಡಿಟ್ರೆ ಊರಿನಲ್ಲಿ ಅವನಿಗೆ ಗೌರವ ಹೆಚ್ಚಾಗುತ್ತೆ ಅಂತ ಅವನು ಆಸೆ ಪಟ್ಟ. ಪುರೋಹಿತರೆ, ಆ ರೆಡ್ಡಿ ಏನು ಅಷ್ಟು ಮಹಾನ? ಬೊಂಬಾಯಲ್ಲಿ ನನ್ನ ಸ್ನೇಹಿತರ ಮುಂದೆ ಅವರು ಒಂದು ಸಣ್ಣ ಹುಳುವಿನ ಹಾಗೆ. ಎಲ್ಲರೂ ಇವಾಗ ರೆಡ್ಡಿ ಮನೆಗೆ ಹೋಗೋಣ, ಅವ್ರ ಜೊತೆ ಮಾತಾಡಿ ನನ್ನ ಮಾತಿಗೆ ಬೆಲೆ ಕೊಟ್ರೆ ನಮ್ಮ ಪಾರ್ವತಿನ ಅವರ ಮಗನಿಗೆ ಕೊಟ್ಟು ಮದುವೆಯನ್ನು ಮಾಡೋಣ. ಮರುದಿನ ಬೆಳಗ್ಗೆ ಬಾಬುರಾವ್, ಸುಬ್ಬಯ್ಯ, ಪೂಜಾರಿ ಇವರೆಲ್ಲರೂ ಕೂಡ ಪಕ್ಕದೂರಿನ ಜಮೀನ್ದಾರರ ಮನೆಗೆ ಹೋದ್ರು. ಆವಾಗ ಜಮೀನ್ದಾರರು ಇವರೆಲ್ಲರನ್ನ ನೋಡಿ, ಯಾರ್ ನೀವು? ನೀವೇನಾ ಸುಬ್ಬಾರಾವ್ ಅವರ ತಮ್ಮ, ಬೊಂಬಾಯಿಂದ ಬಂದಿರುವ ದೊಡ್ಡ ಅಧಿಪತಿ? ರೆಡ್ಡಿ ಅವರೇ, ಹೇಗಿದ್ದೀರಾ? ನಮ್ಮ ಇಲ್ಲಿನ ಬಗ್ಗೆ ನೀವು ಕೇಳಿರ್ತೀರಾ. ನಿಮ್ಮಂತ ಚಿಕ್ಕ ಚಿಕ್ಕ ಜಮೀನ್ದಾರರು ನನಗೆ ಸ್ನೇಹಿತರು. ಅದನ್ನು ಕೇಳಿ ಜಮೀನ್ದಾರರಿಗೆ ಸ್ವಲ್ಪ ಕೋಪ ಬಂದ್ರು ಕೂಡ ಕೋಟ್ಯಾಧಿಪತಿ ಅನ್ನುವ ಮಾತಿಗೆ ಅವರು ಸುಮ್ಮನಾದ್ರು. ವಿಷಯ ಏನಂದ್ರೆ, ನಮ್ಮ ಅಣ್ಣನ ಮಗಳಾದ ಪಾರ್ವತಿಯನ್ನು ನಿಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ, ಆ ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಇಲ್ಲಿಯವರೆಗೆ ಬಂದಿದ್ದೀವಿ. ನನ್ನ ಅಣ್ಣನ ಮಗಳಿಗೆ 50 ವರಾಹಗಳು, ಮುಂಬೈಯಿಂದ ಆನೆಗಳನ್ನು, ಅರೇಬಿಯಾದಿಂದ ಕುದುರೆಗಳನ್ನು ಕರೆಸ್ತೀನಿ. ನೀವು ಏನು ಕೇಳಬೇಕಾಗಿಲ್ಲ. ಸುಬ್ಬಯ್ಯ, ಪೂಜಾರಿ ಇಬ್ರು ಕೂಡ ಆ ಮಾತಿಗೆ ತುಂಬಾನು ಆಶ್ಚರ್ಯಪಟ್ರು. ಆವಾಗ ಜಮೀನ್ದಾರರು ಮಾತ್ರ, ನಿಮಗೆ ಆಸ್ತಿ ಪಾಸ್ತಿ ತುಂಬಾ ಇದೆ, ಆದ್ರೆ ನಿಮಗೆ ಆಸ್ತಿ ಇದೆ ಎನ್ನುವುದಕ್ಕೆ ದಾಖಲೆಗಳೇನಾದ್ರೂ ಇದೆಯಾ? ಬಾಬುರಾವ್ ನಗುತ್ತಾ, ನನ್ನ ಮಾತೆ ನನಗೆ ರುಜು. ನಿಮಗೆ ನಂಬಿಕೆ ಬರ್ಲಿಕ್ಕೆ ಮುಂಬೈಯಿಂದ ಎಲ್ಲ ಪತ್ರ ಕಾಗಿತವನ್ನು ಇಲ್ಲಿಗೆ ಕರೆಸ್ತೀನಿ. ಆದರೆ ಅದಕ್ಕೆ ಸುಮಾರು 1 ವಾರಗಳಷ್ಟು ಸಮಯ ಆಗುತ್ತೆ. ಅದುವರೆಗೂ ನಮ್ಮ ಊರಿನವರಿಗೂ ನಿಮ್ಮ ಊರಿನವರಿಗೂ ಒಂದು ಭೋಜನ ಕೂಟವನ್ನು ನನ್ನ ಕಡೆಯಿಂದ ನಾನೇ ಏರ್ಪಾಡು ಮಾಡ್ತೀನಿ. ಜಮೀನ್ದಾರ್ ಅದನ್ನು ಕೇಳಿ ಸಂತೋಷಪಟ್ರು. ಅಲ್ಲಿಗೆ ಮದುವೆ ಫಿಕ್ಸ್ ಮಾಡೋ ಸಮಯನೂ ಬಂತು. ಊರಿಗೆ ಬಂದ ಬಾಬುರಾವ್ ತುಂಬಾನೇ ಚುರುಕಾಗಿ ಕೆಲಸ ಮಾಡ್ತಾ ಇದ್ದ. ಅವನು ಊರಿನವರಿಗೆ ಹಬ್ಬದೊಟ್ಟ ಹಾಕ್ತಾ ಇದ್ದ. ಆದ್ರೆ ₹1 ಕೂಡ ಅವನ ಕೈಯಿಂದ ಖರ್ಚು ಮಾಡಲೇ ಇಲ್ಲ. ಊರಿನಲ್ಲಿದ್ದ ಅಂಗಡಿಯಲ್ಲಿ ಸಾಲ ಮಾಡ್ತಾ ಇದ್ದ, ಅದನ್ನು ಅವರಣ್ಣ ಸುಬ್ಬಯ್ಯನ ಹೆಸರಿನಲ್ಲಿ. ಅಣ್ಣ, ನೀನೇನು ಚಿಂತೆ ಮಾಡಬೇಡ. ಮುಂಬೈಯಿಂದ ನನ್ನ ಹಣ ಬಂದ ತಕ್ಷಣ ಆ ಸೆಟ್ರು ಅವರ ಅಂಗಡಿಯನ್ನೇ ನಾವೇ ತಗೊಳ್ಳೋಣ. ದಿನಗಳು ಹೋಗ್ತಾ ಇತ್ತು, ಆದ್ರೆ ಹಣದ ಪೆಟ್ಟಿಗೆ ಬರಲೇ ಇಲ್ಲ. ಬಾಬುರಾವ್ ಮಾತಾಡೋದು ಕೂಡ ಸರಿ ಇತ್ತಿಲ್ಲ.
ಹೀಗಿರುವಾಗ ಪಾರ್ವತಿಗೆ ಅನುಮಾನ ಹೆಚ್ಚಾಗ್ತಾ ಇತ್ತು. ಒಂದಿನ ರಾತ್ರಿ ಸಮಯ ಪಾರ್ವತಿ ನಿದ್ರೆ ಬರ್ಲಿಲ್ಲ ಅಂತ ಆ ಕಡೆ ಈ ಕಡೆ ನಡೀತಾ ಇದ್ದಾಗ ನಿದ್ರೆ ಮಾಡ್ತಾ ಇದ್ದ ಬಾಬುರಾವ್ ನಿದ್ರೆಯಲ್ಲಿ ಏನೇನೋ ಮಾತಾಡ್ತಾ ಇದ್ದ. ಬಾಬುರಾವ್ ನಿದ್ರೆಯಲ್ಲಿ, ಬೇಡಿ, ನನ್ನ ಓಡಿಬೇಡಿ. 37 ವರ್ಷ ನನಗೆ ನರ್ಕವನ್ನು ತೋರಿಸಿದೀರಾ, ಆದ್ರೆ ಈ ವರ್ಷ ನಿಮ್ ಕೈಗೆ ನಾನು ಸೇರೋದಿಲ್ಲ. ನಮ್ಮ ಜಮೀನ್ದಾರರ ಮಗಳ ಚಿನ್ನವನ್ನೆಲ್ಲ ಕದಿದೀನಿ. ಇದನ್ನೆಲ್ಲ ಕೇಳ್ತಾ ಇದ್ದ ಪಾರ್ವತಿಗೆ ತುಂಬಾನು ಆಶ್ಚರ್ಯ ಆಯ್ತು. ವಿಷಯ ಏನು ಅಂತ ಅವಳು ಅರ್ಥ ಮಾಡ್ಕೊಂಡ್ಲು. ಜಗ್ಗಯ್ಯ 10 ವರ್ಷ, ಈ 2 ಮಾತುಗಳು ಅವಳು ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನವರು ಎಲ್ರೂ ಸುಬ್ಬಯ್ಯನ ಮನೆ ಹತ್ತಿರ ಬಂದ್ರು. ಹಾಗೇನೆ ಪಕ್ಕದೂರಿನ ಜಮೀನ್ದಾರರು ಕೂಡ ಸುಬ್ಬಯ್ಯನ ಮನೆಗೆ ಬಂದಿದ್ರು. ಆ ದಿನ ಆ ಊರಿನಲ್ಲಿ ಹೀರೋ ಅಂದ್ರೆ ಅದು ಬಾಬುರಾವೇ. ಎಲ್ರೂ ಅವನನ್ನ ಹೊಗಳಿಕೆಯಿಂದ ಮುಳುಗಿಸ್ತಾ ಇದ್ರು. ನೋಡಿದ್ರ ರೆಡ್ಡಿ ಅವರೇ, ನನ್ ಮಾತ್ ಕೇಳಿ, ಇವತ್ತು ಸಂಜೆಗೆ ಚಿನ್ನಾಭರಣ ಎಲ್ಲ ಬಂದ್ಬಿಡುತ್ತೆ. ನಾವು ನಾಳೆನೆ ಮದ್ವೆಯನ್ನು ಇಟ್ಕೊಳ್ಳೋಣ. ಎಲ್ರೂ ಊಟ ಮಾಡಕ್ಕೆ ತಯಾರಾಗ್ತಾ ಇದ್ದಾಗ ಊರಿನೊಳಗಡೆ ಒಂದು ಗಾಡಿ ಬಂದು ನಿಂತ್ಕೊಂಡಿತ್ತು. ಆ ಗಾಡಿಯಿಂದ ಪಾರ್ವತಿ ಹಾಗೂ ಅವಳ ಜೊತೆ ಇನ್ನೊಬ್ಬ ವ್ಯಕ್ತಿ ಬಂದು ಇಳ್ದ. ಇಲ್ಲಿ ಬಾಬುರಾವ್ ಎನ್ನುವ ವ್ಯಕ್ತಿ ಯಾರು? ಜಗ್ಗಯ್ಯ. ಏನೋ ಇವತ್ತಾದ್ರೂ ನಿನಗೆ ನನ್ನ ಗುರುತು ಸಿಕ್ತಾ? 17 ವರ್ಷಗಳ ಕಾಲ ಜೈಲಲ್ಲೇ ಇದ್ದೆ ಅಲ್ವಾ? ಇವತ್ ನಾನು ಯಾರು ಅಂತ ಗೊತ್ತಾಯ್ತಾ? ಯಾರಿಗೂ ಏನೂ ಅರ್ಥ ಆಗ್ಲಿಲ್ಲ. ನನ್ನ ಹೆಸರು ಜಗ್ಗಯ್ಯ. ನಾನು ಮುಂಬೈ ಜೈಲಿಗೇನೆ ಜೈಲರ್. ಹೆಸರು ಬಡಾಯಿ ಬಾಬು, ಇಲ್ಲ ಕಳ್ಳ ಬಾಬು. ಇವನು ಮುಂಬೈಯಲ್ಲಿ ಮಿಲ್ಲೇನೂ ನಡೆಸ್ತಾ ಇರ್ಲಿಲ್ಲ, ನಮ್ಮ ಜೈಲಲ್ಲೇ ಇದ್ದ. ಇವನು ಕೋಟೀಶ್ವರನಲ್ಲ. ನನ್ನ ಕೈಯಲ್ಲಿ 17 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿದವನು. ಏನೋ ದೊಡ್ಡ ಮೋಸಕ್ಕೆ ಪ್ಲಾನ್ ಮಾಡಿರ್ತಾನೆ. ಹಾಗೆ ಜಗ್ಗಯ್ಯ ಬಾಬುರಾವ್ ಯಾರು ಅನ್ನೋದನ್ನ ಎಲ್ಲರ ಹತ್ರನೂ ಹೇಳಿದ್ರು. ಅವನು 10 ವಯಸ್ಸಲ್ಲೇ ಮನೆಯಲ್ಲಿರುವ ಒಡವೆಗಳನ್ನ ಕಳ್ತನ ಮಾಡಿ ಮುಂಬೈಗೆ ಬಂದು ಅಲ್ಲಿ ಕೂಡ ಕೆಲವಾರು ಕಳ್ಳತನದಲ್ಲಿ ಸಂಬಂಧಪಟ್ಟು 10 ವರ್ಷ ಜೈಲಲ್ಲಿದ್ದು ಮುದ್ದೆ ತಿಂದ ವಿಷಯನ ಎಲ್ಲರ ಹತ್ರನೂ ಹೇಳಿದಾಗ ಅದನ್ನು ಕೇಳಿ ಜಮೀನ್ದಾರರಿಗೆ ಕೋಪ ಬಂತು. ಈ ಸಂಬಂಧ ಬೇಡ ಅಂತ ಹೇಳಿ ಅವ್ರು ಅಲ್ಲಿಂದ ಕೋಪದಿಂದ ಅವ್ರ ಊರಿಗೆ ಹೋದ್ರು. ಹೀಗಿರುವಾಗ ಊರಿನವರು ಎಲ್ರೂ ಕೂಡ ಬಾಬುರಾವ್ನ ಹೊಡೆಯಕ್ಕೆ ಕೈ ಎತ್ಕೊಂಡು ಬರುವಾಗ ಸುಬ್ಬಯ್ಯ ಅವರೆಲ್ಲರನ್ನ ತಡೆದು, ಅವನ್ನ ನೋಡಿ ಯಾರು ಏನು ಹೇಳ್ಬೇಡಿ, ಅವನ್ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ. ಬಾಬುರಾವ್ ಅವನ್ ಮಾಡಿದ ತಪ್ಪಿಗೆ ಕ್ಷಮಾಪಣೆ ಕೇಳ್ದ. ಇದ್ಯ ಮಗಳೇ, ನಿನ್ನ ಬುದ್ಧಿವಂತಿಕೆ ನಮ್ಮ ಗೌರವನ ಕಾಪಾಡಿದೆ. ಆ ದಿನ ಸುಬ್ಬಯ್ಯ ತಮ್ಮ ಮಾಡಿದ ಎಲ್ಲ ಸಾಲನೂ ತೀರಿಸಿದ್ರು. ಆಮೇಲೆ ತಮ್ಮನ ಹತ್ತಿರ, ನಿನಗೆ 2 ದಾರಿ ಇರೋದು. ಒಂದು, ಈ ಊರನ್ನು ಬಿಟ್ಟು ಶಾಶ್ವತವಾಗಿ ಹೊರಟೋಗ್ಬೇಕು. ಇಲ್ಲದಿದ್ದರೆ ನೀನು ಮಾಡಿದ ತಪ್ಪಿಗೆ ಈ ಮಣ್ಣಲ್ಲಿ ಕಷ್ಟಪಟ್ಟು ದುಡಿಬೇಕು. ಬಾಬುರಾವ್ ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ ಅವನ ಅಣ್ಣ ಹೇಳಿದ 2ನೇ ದಾರಿಗೆ ಒಪ್ಕೊಂಡ. ಆ ದಿನದಿಂದ ಬಾಬುರಾವ್ ಅವನ ಅಣ್ಣನ ಜೊತೆ ಹೊಲಕ್ಕೆ ಹೋಗಿ ಕಷ್ಟಪಟ್ಟು ದುಡಿದು ಹಣ ಸಂಪಾದನೆ ಮಾಡಕ್ಕೆ ಶುರು ಮಾಡ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮ್ಮ ಹತ್ರ ಇಲ್ದೇ ಇರೋದನ್ನ ಇದೇ ಇದೆ ಅಂತ ಹೇಳಿ ನಾವು ಬಿಲ್ಡಪ್ ಕೊಟ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಕ್ಕೆ ಸಾಧ್ಯತೆನೇ ಇಲ್ಲ. ಎಲ್ಲರ ಮುಂದ್ಗಡೆ ಅವಮಾನ ಪಟ್ಟು ತಲೆ ಬಗ್ಗಿ ನಿಂತ್ಕೊಳ್ಬೇಕಾಗುತ್ತೆ.